ಕುಟುಂಬ ಜೀವಿತಕ್ಕಾಗಿ പ്രാർത്ഥിക്കണമെന്ന് ആഗ്രഹമുള്ളവരാ. മടിച്ചിരിക്കരുത്. ಯಾರು ಕೂಡ ನೀವು ಮರೆಮಾಚಿಕೊಳ್ಳಲು ನಿಲ್ಲಬೇಡಿ. മടിച്ചിരുന്ന വീട്ടിൽ ഞാൻ ശരി പ്രാർത്ഥിക്കത്തില്ല. മടിച്ചിരുന്ന ഞാൻ പ്രാർത്ഥിക്കത്തില്ല. ಓದುವವರಿಗಾಗಿಯೂ ಪ್ರಾರ್ಥಿಸುವುದಿಲ್ಲ. ഇപ്പോൾ പ്രാർത്ഥിക്കുന്നതായിരിക്കും. ಈಗ ನಾವು ಪ್ರಾರ್ಥನೆ ಮಾಡ್ತೇವೆ. ಅಭಿಷೇಕ ಬೇಡ, ಅಭಿಷೇಕ ಬೇಕಾ? ಅನ್ಯ ಭಾಷೆಗಳನ್ನು ಹೊಂದಿಕೊಳ್ಬೇಕಾ? ಅದನ್ನು ಪ್ರಾರ್ಥಿക്കാൻ ರೆಡಿಯಾണോ? ಆ ರೀತಿಯಾಗಿ ಪ್ರಾರ್ಥನೆ ಮಾಡುವುದಕ್ಕೆ ನೀವು ಸಿದ್ಧರಿದ್ದೀರಾ? ഇങ്ങോട്ട് ಮುಂದಕ್ಕೆ ನೀವು ಬಂದಿರಿ. ಯಾರು ಸಹೋದರಮಾರುണ്ടെങ്കിൽ ಸಹೋದರರು ಪ್ರಾರ್ಥನೆ ನನಗೆ ಬೇಕೆಂಬುದಾಗಿ ಬಯಸುವಂತವರು ದಯಮಾಡಿ ಯಾರು ಕೈ ಎತ್ತಿದಿರೋ ಅವರು ದಯಮಾಡಿ ಮುಂದಕ್ಕೆ ಬಂದಿರಿ. ನಿಮ್ಮ ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡುವುದು. ഇന്ന് രാത്രി ദൈവാത്ഭുതം ചെയ്യാൻ പോകുക. ಇದು ರಾತ್ರಿಯಲ್ಲಿ ದೇವರ ಅದ್ಭುತವನ್ನು ಮಾಡ್ತಾನೆ. ಹಿಂದುಗಡೆ ಕೂತಿರುವವರು ಯಾರಾದರೂ ಪ್ರಾರ್ಥನೆ ನನಗೆ ಬೇಕೆಂಬುದಾಗಿ ದಯಮಾಡಿ ಈ ಕಡೆ ಸ್ಥಳಕ್ಕೆ ಬಂದಿರಿ. വരാൻ പോകുക. ನಿಮ್ಮ ಹತ್ತಿರಕ್ಕೆ ನಾವು ಬರ್ತೇವೆ. ഇവിടെ ആരാധന നടക്കും. ಇಲ್ಲಿ ಆರಾಧನೆ ನಡೆಯುತ್ತೆ. ഞങ്ങൾ ദിവാസമാരെല്ലാം പ്രാർത്ഥിക്കാൻ പോവാം. ದೇವರ ಸೇವಕರುಗಳೆಲ್ಲ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆಮೆನ್. ഞങ്ങളെല്ലാം പ്രാർത്ഥിക്കും. ನಾವೆಲ್ಲರೂ ಸೇರಿ ನಿಮಗೆ ಪ್ರಾರ್ಥನೆ ಮಾಡ್ತೇವೆ. ನಾವೆಲ್ಲರೂ ಕೂಡ ಈಗ ದೇವರ ಸೇವಕರುಗಳು ನಿಮ್ಮ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ರೋಗಗಳಿಗಾಗಿ, ನಿಮ್ಮ ವಿಷಯಗಳಿಗಾಗಿ ಪ್ರಾರ್ಥನೆ ಬೇಕೆಂಬುದಾಗಿ ಬಯಸುವಂತರು ದಯಮಾಡಿ ಮುಂದಕ್ಕೆ ಬಂದಿರಿ. ಸಹೋದರರು ಎಲ್ಲರೂ ಕೂಡ ಇಲ್ಲಿ ಮುಂದಕ್ಕೆ ಬರಬಹುದು. ಒಳ್ಳೆಯ ಒಂದು ಬಿಡುಗಡೆ, ಸ್ವಸ್ಥತೆ ಉಂಟಾಗುತ್ತದೆ. ಸೌಖ್ಯ ವಚನ ಪ್ರಸಂಗ ಸೌಖ್ಯ ಕಿಟ್ಟಿಯವರುಂಟೋ? ವಾಕ್ಯವು ಹೇಳ್ತಿರುವಾಗಲೇ ಸೌಖ್ಯವನ್ನು ಹೊಂದಿಕೊಂಡಂತವರು ಇದ್ದೀರಾ ಇಲ್ಲಿ? അങ്ങനെ സൗഖ്യ കിട്ടിയവരുണ്ടോ? ಆ ರೀತಿಯಾಗಿ ಸೌಖ್ಯ ಹೊಂದಿಕೊಂಡವರು ಇದ್ದೀರಾ? ಸೌಖ್ಯ കിട്ടിയവരുണ്ടെങ്കിൽ ಅವ್ರಿಗೆ സ്റ്റേಜಿಗೆ ಕೇಳುವರ. ಆ ರೀತಿಯಾಗಿ ವಾಕ್ಯ ಕೇಳ್ತಿರುವಾಗಲೇ ನನಗೆ ಸೌಖ್ಯ ಉಂಟಾಯಿತು ಎಂಬುದಾಗಿ ಹೇಳುವವರು ಇಲ್ಲಿ ವೇದಿಕೆಗೆ ಬರಬಹುದು. ಪ್ರಾರ್ಥಿಕಾನಲ್ಲ, ಪ್ರಾರ್ಥನೆ ಮಾಡೋದಕ್ಕಲ್ಲ, ಸೌಖ್ಯದ ಸಾಕ್ಷ್ಯ ಬರ. ಆ ಸೌಖ್ಯದ ಸಾಕ್ಷಿಯನ್ನು ನೀವು ಹೇಳುವುದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಾಡಿಕೊಂಡಿരിക്കും. ಇವರು ಹಾಡನ್ನು ಹಾಡ್ತಾ ಇರ್ತಾರೆ. നിങ്ങൾ ഈ ദൈവദാസന്മാർ ഡൽഹിയിൽ വന്നവരാണ്. ದೇವರ ಸೇವಕರುಗಳು ದೆಹಲಿಯಿಂದ ಬಂದಿರುವಂತವರು. ശക്തമായ അഭിഷേകമുള്ളവരാണ്. ಶಕ್ತವಾಗಿ ಅಭಿಷೇಕ ಹೊಂದಿದವರು. നിങ്ങളുടെ ಮೇಲೆ ಕೈ വെക്കുമ്പോൾ ಸೌಖ್ಯ വരും. ನಿಮ್ಮ ಮೇಲೆ ಕೈಗಳ ನೀಡುವಾಗ ಸೌಖ್ಯ ಉಂಟಾಗುತ್ತದೆ. നിങ്ങളുടെ ಮೇಲೆ വലിയ വിടുതൽ നടക്കും. ನಿಮ್ಮ ಮೇಲೆ ದೊಡ್ಡ ಬಿಡುಗಡೆ ಉಂಟಾಗುತ್ತದೆ. ಕಣ್ಣടച്ച് ಪ್ರಾರ್ಥಿಸಿಕೊಂಡಿരിക്കണം. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುತ್ತಾ ಇರಿ. ആരും നോക്കരുത്. ಯಾರು ಯಾರನ್ನ ನೋಡುವುದು ಬೇಡ. ഇപ്പോൾ ഈ സമയം കയർ വീണ്ടും പാടിക്കൊണ്ടിരിക്കും. ಅವರು ಮತ್ತೆ ಗಾಯಕರುಂಟದವರು ಹಾಡನ್ನು ಹಾಡುತ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಓಕೆ, ಆಮೆನ್. ಸ್ತೋತ್ರ. കരങ്ങളെ അടിച്ച് കരങ്ങളെ അടിച്ച്. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮತ್ತೊಂದು ಆವರ್ತಿ ನಾವು ಕರ್ತನನ್ನು ಆರಾಧಿಸುವ. ಕರ್ತನ ದಾಸರು ಹೇಳಿದ ಹಾಗೆ ನಿಮ್ಮ ಮಧ್ಯದಲ್ಲಿ ಬಂದು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾರೆ. ಪ್ರಾರ್ಥನೆ ಮಾಡಬೇಕು, ನಮಗೆ ಪ್ರಾರ್ಥನೆ ಬೇಕು, ಸೌಖ್ಯ ಬೇಕು, ಬಿಡುಗಡೆ ಬೇಕು ಅನ್ನುವಂಥವ್ರು ದಯಮಾಡಿ ಮುಂದೆ ಬನ್ನಿ. ಕರ್ತನ ದಾಸರುಗಳು ಏನು ಅಭಿಷಕ್ತರು ನಿಮ್ಮ ಮಧ್ಯದಲ್ಲಿ ಬಂದು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾರೆ. ನಾವು ಕರ್ತನನ್ನ ಆರಾಧಿಸುವಾಗ, ಹಾಡನ್ನ ಹಾಡುವಾಗ. ನಿಮ್ಮ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ.